ನನ್ನ ವಿದ್ಯಾರ್ಥಿಗಳ ತಮಗೆಲ್ಲರಿಗೂ ಬೆಳಗಿನ ನುಡಿಯನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಮೂಲಾಂಶಗಳು, ಪರಿಕಲ್ಪನೆಗಳು, ಸ್ವಯಂ ಸಿದ್ಧಗಳು, ಸಿದ್ಧಾಂತದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀವಿ. ಅದರ ಮುಂದುವರೆದ ಭಾಗದಲ್ಲಿ ನೀವು ಗಮನಿಸಿದ್ರೆ ಪುನಃ ಹಿಂದಿನ ತರಗತಿಯಲ್ಲಿ ಕಲಿತಿರುವ ಕೆಲವು ಮಾಹಿತಿಯನ್ನು ಪುನರ್ಮನನ ಮಾಡಿ ಪ್ರಸ್ತುತ ತರಗತಿಗೆ ಸಾಗೋಣ. ಮಕ್ಕಳೇ, ಈಗಾಗಲೇ ನಾವು ಕೇಳ್ತಾ ಇದ್ದೀವಿ, ಜಿಯೋಮೆಟ್ರಿ ರೇಖಾಗಣಿತ ಎನ್ನುವ ಪದ ಆಂಗ್ಲ ಭಾಷೆಯ ಜಿಯೋಮೆಟ್ರಿ ಎಂಬ ಪದದಲ್ಲಿ ಉಲ್ಲೇಖಿಸಲಾಗುತ್ತದೆ. ಮಕ್ಕಳೇ, ಜಿಯೋಮೆಟ್ರಿ ಎಂಬ ಪದ ಎರಡು ಸಂಯುಕ್ತ ಪದಗಳಿಂದ ನಿರ್ಮಾಣ ಆಗಿದೆ ಅಲ್ವಾ? ಸಾಮಾನ್ಯವಾಗಿ ಗ್ರೀಕ್ ಶಬ್ದಗಳಾದ ಜಿಯೋ ಮತ್ತು ಮೆಟ್ರಾನ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಸಾಮಾನ್ಯವಾಗಿ ಜಿಯೋ ಅಂದರೆ ಭೂಮಿ, ಮೆಟ್ರಾನ್ ಅಥವಾ ಮೆಟ್ರಿನ್ ಅಂದರೆ ಅಳತೆ ಅಂತ ಕರಿತೀವಿ. ಅಂದರೆ ಭೂಮಿಯನ್ನು ಅಳತೆ ಮಾಡುವ ಅಧ್ಯಯನ ವಿಭಾಗ ಅಂತ ಕೂಡ ಕರೀತೇವೆ. ಇದನ್ನ ಈ ಆರಂಭಿಕ ವಿಧಾನದಲ್ಲಿ ಈ ರೀತಿ ರೇಖಾಗಣಿತದ ಉಗಮ ಆಯಿತು ಅಂತ ಹೇಳ್ತೇವೆ. ಇನ್ನು ನೀವು ಪ್ರಾಚೀನ ಭಾರತದಲ್ಲಿ ಗಮನಿಸಿದಾಗ, ಪ್ರಾಚೀನ ನಾಗರಿಕತೆಯನ್ನು ನೀವು ಗಮನಿಸಿದಾಗ ಭಾರತ, ಬೆಬಿಲೋನಿಯಾ, ಈಜಿಪ್ಟ್, ನಂತರ ಸಿಂಧೂ ಬಯಲಿನ ನಾಗರಿಕತೆ, ನೈಲ್, ತದನಂತರ ಗ್ರೀಕ್, ಇಂಕ ಮುಂತಾದ ದೇಶಗಳಲ್ಲಿ ನೀವು ಆ ನಾಗರಿಕತೆಗಳನ್ನು ಗಮನಿಸಿದಾಗ ಅಲ್ಲಿ ಗಣಿತದ ಶಾಖೆಯಾದ ರೇಖಾಗಣಿತದ ಅಧ್ಯಯನದ ವಿವಿಧ ಆಯಾಮಗಳನ್ನು ಕೂಡ ನಾವು ಕಾಣ್ತೇವೆ. ಅದರಿಂದ ಆ ನಾಗರಿಕತೆಯಲ್ಲಿ ಕಂಡಂತಹ ಕೆಲವು ಪ್ರಾಯೋಗಿಕ ಅಂಶಗಳು, ತಾತ್ವಿಕ ಸಿದ್ಧಾಂತಗಳು, ಮೌಖಿಕ ಉಲ್ಲೇಖಗಳು, ಗುಪ್ತಿಗಳು, ವ್ಯಾಖ್ಯೆಗಳಿಂದ ರೇಖಾಗಣಿತದ ಉಗಮಕ್ಕೆ ಸಾಕ್ಷಿಯಾಗುತ್ತದೆ. ಹಾಗೆ ಒಂದು ಉದಾಹರಣೆ ನೀವು ಗಮನಿಸಿದ್ರೆ, ಈಜಿಪ್ಟ್ ದೇಶದಲ್ಲಿ ಕಂಡುಬರುವಂತಹ ನೈಲ್ ನದಿಯನ್ನು ಪ್ರದೇಶ ಕಾಣ್ತೇವೆ. ಬಹು ದೊಡ್ಡದಾದಂತಹ ವಿಸ್ತೀರ್ಣವನ್ನು ಹೊಂದಿರುವಂತಹ ನದಿಯಲ್ಲಿ ಅತಿ ಹೆಚ್ಚು ಪ್ರವಾಹ ಹೊರಹೊಮ್ಮಿದಾಗ ಅಲ್ಲಿ ವಾಸಿಸುತ್ತಿರುವಂತಹ ನಾಗರಿಕರ ಭೂ ಪ್ರದೇಶ ಆಗ್ಬೋದು, ನಿವೇಶನ ಆಗ್ಬೋದು, ಜಮೀನುಗಳಾಗ್ಬೋದು, ಆ ಭೀಕರ ಪ್ರಭಾವದಿಂದ ಆ ಜಮೀನುಗಳ ಗಡಿರೇಖೆ ಅಥವಾ ಸೀಮಾ ರೇಖೆ ಕೊಚ್ಚಿ ಹೋಗ್ತಿತ್ತು. ಗುರುತಿಸಲಿಕ್ಕೆ ಅಸಾಧ್ಯವಾಗ್ತಿರೋ ಸಂದರ್ಭದಲ್ಲಿ ಈ ರೇಖಾಗಣಿತದ ಮೂಲಕ ಅವುಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಗೆ ಚಾಲನೆ ನೀಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಹಾಗೆಯೇ ನೀವು ಇನ್ನೊಂದು ಅಂಶವನ್ನು ಗಮನಿಸಿದ್ರೆ ಘನಾಕೃತಿಗಳು ಅಂತ ಹೇಳ್ತೇವೆ. ಆ ಘನಾಕೃತಿಗಳಲ್ಲಿ ಪಾದ ತ್ರಿಭುಜ ಆಗಿರ್ಬೋದು, ಚೌಕ ಆಗಿರ್ಬೋದು, ಆಯತ ಆಗಿರ್ಬೋದು, ಬಹುಭುಜಾಕೃತಿ, ಪಂಚ, ಷಟ್, ಸಪ್ತ, ಅಷ್ಟ ಬಹುಭುಜಾಕೃತಿಗಳಾಗಿರ್ಬೋದು. ಇವುಗಳ ಆಧಾರದ ಮೇಲೆ ಅವುಗಳನ್ನ ಗೋಪುರ ಅಥವಾ ಪಿರಮಿಡ್ ಅಂತ ಕೂಡ ಸೂಚಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ಆ ಪಿರಮಿಡ್ ಅನ್ನೋದು ನವ್ಯ ಭಾಷೆಯಲ್ಲಿ ನಾವು ಕಾಣ್ತಾ ಇದ್ವಿ ಪಠ್ಯಕ್ರಮದಲ್ಲಿ. ಆದರೆ ಹಿಂದೆ ಆ ಗೋಪುರಗಳ ವಿನ್ಯಾಸಗಳನ್ನು ಗುರುತಿಸುವಾಗ ಈಜಿಪ್ಟ್ನಲ್ಲಿ ಕಂಡು ಬರುವಂತಹ ಪಿರಮಿಡ್ಗಳೇ ಸಮಾನವಾಗಿ ಆ ಗೋಪುರ ಅಂದ ತಕ್ಷಣ ಆ ಪಿರಮಿಡ್ಗಳು ಪಾದ ಯಾವುದೇ ಸಮತಲಾಕೃತಿ ಆಗಿರ್ಬೋದು, ಅದು ಆಯ್ತ ಆಗ್ಬೋದು, ವರ್ಗ ಆಗ್ಬೋದು, ತ್ರಿಭುಜ ಆಗ್ಬೋದು, ಪಂಚಭುಜ, ಯಾವುದೇ ಬಹುಭುಜಾಕೃತಿ ಆಗಿರ್ಬೋದು, ಆದರೆ ಎಲ್ಲ ಭಾಗಗಳು ಏಕ ಶಿರೋಬಿಂದುವಿನಲ್ಲಿ ನಿರ್ಮಾಣ ಆಗುತ್ತೆ. ಆ ಪಾದಗಳ ಆಧಾರದ ಗೋಪುರಗಳನ್ನ ಹೆಸರಿಸ್ತೇವೆ. ತ್ರಿಭುಜ ಪಾದ ಗೋಪುರ, ವರ್ಗ ಪಾದ ಗೋಪುರ, ಪಂಚಭುಜ ಪಾದ ಗೋಪುರ ಅಂತ ಹೇಳ್ತೇವೆ. ಇವುಗಳನ್ನು ಕೂಡ ಕಾಣ್ತೇವೆ. ಇನ್ನೂ ಒಂದು ನೀವು ಉಪಖಂಡವನ್ನು ಗಮನಿಸಿದಾಗ, ನಾಗರಿಕತೆ ಬೆಳವಣಿಗೆಯಲ್ಲಿ ಬಂದಾಗ ಹರಪ್ಪ, ಮೊಹೆಂಜೋದಾರ, ಸಿಂಧೂ ಬಯಲು ನಾಗರಿಕತೆಯನ್ನು ಕಂಡಾಗ ಅಲ್ಲೂ ಕೂಡ ಎಲ್ಲೋ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಈ ರೇಖಾಗಣಿತದ ನಕ್ಷೆಗಳು, ಉಲ್ಲೇಖಗಳನ್ನು ಕೂಡ ನಾವು ವಿಪುಲವಾಗಿ ಕಾಣ್ತೇವೆ. ಅಲ್ಲಿ ಆಗಿನ ಕಾಲದಲ್ಲಿ ಯಾವುದಾದ್ರೂ ವಿಜ್ಞಾನ ತಂತ್ರಜ್ಞಾನಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ ಅಲ್ಲಿನ ಕಟ್ಟಡಗಳ ವಿನ್ಯಾಸ ಆಗ್ಬೋದು, ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ರಸ್ತೆಗಳಾಗ್ಬೋದು, ಆಮೇಲೆ ಕಟ್ಟಡಕ್ಕೆ ಬಳಸಿರುವ ಇಟ್ಟಿಗೆಗಳಾಗ್ಬೋದು, ಅವುಗಳ ಸಾಮಾನ್ಯವಾಗಿ ಅವುಗಳ ಗಾತ್ರ ಘನಾಕೃತಿಗಳಲ್ಲಿದ್ದರೂ ಸಹಿತ ಅವುಗಳ ಅಳತೆಗಳು ಮಾನವ ಸಾಮಾನ್ಯವಾಗಿ 4:2:1 ಅನುಪಾತದಲ್ಲಿತ್ತು ಅನ್ನೋದು ಕೂಡ ನಾವು ಮನಗಾಣ್ತೇವೆ. ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಒಂದಿಷ್ಟು ರೇಖಾಗಣಿತದ
ಆರಂಭಕ್ಕೆ ಉಗಮಕ್ಕೆ ನಾಂದಿಯಾಯಿತು ಅಂತಂದ್ರೂ ಕೂಡ ನಾವು ಮನಗಾಣಬಹುದಾಗುತ್ತೆ. ಆದರೆ ಇನ್ನು ನೀವು ಪ್ರಾಚೀನ ಭಾರತದ ಇತಿಹಾಸವನ್ನು ಗಮನಿಸಿದಾಗ ಶುಲ್ಬ ಸೂತ್ರಗಳು ಅಂತ ಒಂದು ಕೃತಿ ಸಂಪುಟ ಹೇಳ್ತಾರೆ. ಆ ಶುಲ್ಬ ಸೂತ್ರಗಳು ಅಂದಾಗ ಈ ಶುಲ್ಬ ಸೂತ್ರಗಳಲ್ಲಿ ಒಂದು ಕೈಪಿಡಿಯನ್ನು ಗಮನಿಸಿದಾಗ ಎಲ್ಲ ರೇಖಾಗಣಿತದ ಊಹೆಗಳು ವ್ಯಾಖ್ಯೆಗಳ ಒಂದು ರಚನೆಗಳ ಕೈಪಿಡಿ ಮಾಹಿತಿಯ ಸಂಗ್ರಹ ಅಂತಲೂ ಕೂಡ ನಾವು ಕಾಣಬಹುದಾಗುತ್ತೆ. ಇನ್ನು ವೈದಿಕ ಪರಂಪರೆಯಲ್ಲಿ ಅಥವಾ ವೈದಿಕ ಕ್ರಿಯೆಯನ್ನು ಮನಗಂಡಾಗ ಅಲ್ಲಿ ಯಜ್ಞ, ಹೋಮ, ಹವನ ಇತ್ಯಾದಿ ಸಾಂಪ್ರದಾಯಿಕ ವಿಧಾನಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಕಾಣ್ತವೆ. ಆದ್ರೆ ಅವರು ಮನಗಂಡಾಗ ಅಲ್ಲಿ ಬಳಸುವಂಥ ಅಗ್ನಿಕುಂಡಗಳಾಗಬಹುದು, ಅವೆಲ್ಲವೂ ಕೂಡ ಒಂದು ಆಕೃತಿಗಳನ್ನು ಒಳಗೊಂಡಿರುತ್ತದೆ. ಅದು ತ್ರಿಭುಜ ಆಗ್ಬೋದು, ವರ್ಗ ಆಗ್ಬೋದು, ಮತ್ತಿತರ ವೃತ್ತ ಆಗ್ಬೋದು, ಅವೆಲ್ಲವೂ ಒಂದು ನಿಯಮಬದ್ಧವಾಗಿದ್ದವು ಅನ್ನೋದು ಕೂಡ ನಾವು ಕಾಣ್ತೇವೆ. ಇನ್ನು ಒಂದು ಚಕ್ರ ಶ್ರೀಚಕ್ರ ಅಂತ ಹೇಳ್ತಾರೆ. ಶ್ರೀಚಕ್ರ ಅಥವಾ ಶ್ರೀ ಅಂತ ಹೇಳಿದಾಗ ಅಲ್ಲಿ ಆ ಚಕ್ರವು ಅನ್ಯೋನ್ಯವಾಗಿ ನಡೆದುಕೊಂಡಿರುವಂತಹ 9 ಸಮದ್ವಿಭಾವ ತ್ರಿಭುಜಗಳನ್ನು ಕೂಡ ಕಾಣ್ತೇವೆ. ಇನ್ನು ಕೆಲವೊಮ್ಮೆ 43 ತ್ರಿಭುಜಗಳನ್ನು ಕೂಡ ಕಾಣುವ ಉಲ್ಲೇಖ ಹೆಚ್ಚಾನೆಚ್ಚು ಇದೆ. ಇನ್ನು ಕೆಲವು ಶಾಸನಗಳನ್ನು ಕಾಣ್ತೀರಿ, ತಾಳೆಗರಿ ಆಗ್ಬೋದು, ಮತ್ತಿತರ ಶಾಸನಗಳು ಕಂಡಾಗ ಅಲ್ಲೂ ಕೂಡ ರೇಖಾಗಣಿತದ ಅಭಿವೃದ್ಧಿಯ ಆಗಿ ಒಂದಿಷ್ಟು ಉಲ್ಲೇಖಗಳು ಗಮನಿಸ್ತೇವೆ. ಜೊತೆಗೆ ಅಲ್ಲಿ ಭಾರತ, ರೋಮ್ ಮತ್ತು ಬೆಬಿಲೋನಿಯಾ ಮುಂತಾದ ರಾಷ್ಟ್ರಗಳಲ್ಲಿ ನಾಗರಿಕತೆಗಳಲ್ಲಿ ರೇಖಾಗಣಿತ ಒಂದು ಪ್ರಾಯೋಗಿಕ ನಿರ್ದೇಶಿತವಾಗಿತ್ತು, ಮೌಖಿಕವಾಗಿತ್ತು. ಆದರೆ ಯಾವುದೇ ಸಾಕ್ಷ್ಯ ಪುರಾವೆಗಳ ಲಿಖಿತ ರೂಪದಲ್ಲಿ ಇರಲಿಲ್ಲ ಅಂತ ನಾವು ಮನಗಾಣ್ತೇವೆ. ಹಾಗೆಯೇ ಮುಂದುವರೆದಾಗುತ್ತಂದರೆ ಕಾಲಘಟ್ಟ ಬದಲಾದಂತೆ ಪ್ರಖ್ಯಾತ ಗಣಿತ ತಜ್ಞ ಥೇಲ್ಸ್ ಗಣಿತದ ಉಕ್ತಿ ಅಥವಾ ಸಾಧನೆಯನ್ನು ನೀಡಿದಂತಹ ಹೆಗ್ಗಳಿಕೆ, ಪ್ರಥಮ ಗಣಿತ ತಜ್ಞನ ಹೆಗ್ಗಳಿಕೆ ಥೇಲ್ಸ್ ತನಗೆ ತಲುಪ್ತದೆ. ಹಾಗೆ ಥೇಲ್ಸ್ನ ಶಿಷ್ಯ ಪೈಥಾಗರಸ್ ಮತ್ತು ಆತನ ತಂಡ ಕೆಲವು ಈ ಪರಿಕಲ್ಪನೆಗಳು, ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಚಲಿತರಾಗ್ತಾರೆ. ನಂತರ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಯೂಕ್ಲಿಡ್ ಎಂಬ ಗಣಿತ ಮಹಾಶಯ ಈ ಎಲ್ಲ ಸಂಗತಿಗಳನ್ನು, ಸಿದ್ಧಾಂತಗಳನ್ನು, ಮೂಲಾಂಶಗಳನ್ನು, ವ್ಯಾಖ್ಯೆಗಳನ್ನು, ಸ್ವೀಕೃತ ಸಿದ್ಧಾಂತಗಳನ್ನು ಕೆಲವು ಸಾಧನೆಗಳಿಲ್ಲದೆ ಒಂದು ಕೃತಿ ಸಂಪುಟವನ್ನು ರಚಿಸ್ತಾನೆ. ಅದು ಎಲಿಮೆಂಟ್ಸ್ ಎಂಬ ಪುಸ್ತಕದಲ್ಲಿ 13 ಅಧ್ಯಾಯಗಳನ್ನು ಒಳಗೊಂಡಂತೆ ಒಂದು ಪುಸ್ತಕವನ್ನು ರಚಿಸ್ತಾನೆ. ಪ್ರತಿ ಅಧ್ಯಾಯವೂ ಕೂಡ ಒಂದು ಪುಸ್ತಕ ಅಂತೇಳಿ ಬಣ್ಣಿಸ್ತಾರೆ. ಹಾಗೆಯೇ ಈತನ ಈ ಕೃತಿ ಸಂಪುಟ ಅಥವಾ ಮಾಹಿತಿ, ಈ ಗ್ರಂಥ, ಮಹಾಗ್ರಂಥ ಮುಂದಿನ ತಲೆಮಾರಿಗೆ ರೇಖಾಗಣಿತದ ಅಭಿವೃದ್ಧಿಯನ್ನು, ಕಲಿಕೆಯಲ್ಲಿ ಬೆಸುಗೆಯನ್ನಾಗಲಿಕ್ಕೆ ನಾಂದಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಯೂಕ್ಲಿಡ್ ಎಂಬ ಗಣಿತ ತಜ್ಞನ ರೇಖಾಗಣಿತದ ಜನಕ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ರೇಖಾಗಣಿತದ ಜನಕ, ರೇಖಾಗಣಿತದ ಪಿತಾಮಹ ಯಾರು ಅಂದರೆ ಯೂಕ್ಲಿಡ್ ಅಂತ ಹೇಳ್ತೇವೆ. ಇದು ಒಂದು ಪ್ರಾಚೀನ ಕಾಲದ ಇತಿಹಾಸವನ್ನು ನೋಡಿದಾಗ ಜೊತೆಯಾಗಿ ಯೂಕ್ಲಿಡ್ನ ಸಿದ್ಧಾಂತಗಳನ್ನು ಕಲಿಯುವ ಮುನ್ನ ಇಲ್ಲಿ ಯೂಕ್ಲಿಡ್ನ ವಿಧಾನದ ರೇಖಾಗಣಿತವನ್ನು ಚರ್ಚಿಸಿ ಪ್ರಸ್ತುತ ರೇಖಾಗಣಿತದ ಅಧ್ಯಯನಕ್ಕೆ ಬೆಸುಗೆಯನ್ನು ಹಾಕಲು ಪ್ರಾರಂಭಿಸೋಣವೇ? ಹಾಗಾದ್ರೆ ಮಕ್ಕಳೇ, ಈಗ ನೀವು ಕಂಡಂಥದ್ದು ಇಲ್ಲ ಪಾಶ್ಚಿಮಾತ್ಯ ಗಣಿತ ತಜ್ಞರನ್ನ ನೀವು ಕಾಣ್ತೀರಿ, ಥೇಲ್ಸ್, ಪೈಥಾಗರಸ್, ಯೂಕ್ಲಿಡ್. ಆದರೆ ನೀವು
ಪ್ರಾಚೀನ ಕಾಲದ ಭಾರತೀಯ ಗಣಿತ ತಜ್ಞರ ಇತಿಹಾಸವನ್ನು ಗಮನಿಸಿದಾಗ ಇವರೆಲ್ಲ ಹೇಳುವಂತ ಹೇಳಿಕೆಗಳ ಸಿದ್ಧಾಂತಗಳು ಎಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮೌಖಿಕವಾಗಿ ಉಲ್ಲೇಖ ಇತ್ತು. ಆದ್ರೆ ಯಾವುದೇ ಪೇಟೆಂಟ್ ಅನ್ನು ಬಯಸದೆ ಕೃತಿ ಸಂಪುಟ ಇಲ್ಲದೆ ಇರೋದ್ರಿಂದ ಭಾರತೀಯ ಗಣಿತ ತಜ್ಞರ ಕೊಡುಗೆ ಹಾಗೆ ಮರೀಚಿಕೆಯಾಗಿ ಮೌಖಿಕವಾಗಿ ಉಳಿತು. ಆದರೆ ಎಲ್ಲ ಸಂಗತಿಗಳನ್ನ ಯೂಕ್ಲಿಡ್ ಮಹಾಶಯ ಗಣಿತ ತಜ್ಞ ತನ್ನ ಎಲಿಮೆಂಟ್ಸ್ ಕೃತಿಯ ಸಂಪುಟದಲ್ಲಿ ಎಲ್ಲ ಸಂಗತಿಗಳನ್ನ ನಿರ್ಮಿಸಿ 13 ಅಧ್ಯಾಯ ರಚಿಸಿ ಪ್ರತಿ ಅಧ್ಯಾಯ ಕೂಡ ಒಂದು ಪುಸ್ತಕಗಳನ್ನು ನಿರ್ಮಿಸಿ ಪ್ರಸ್ತುತ ಕಲಿಕೆಗೆ ಬೆಳೆಸಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಿದ್ರೆ ಅಂತಹ ಯೂಕ್ಲಿಡ್ನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳಿಯೋಣ. ಯೂಕ್ಲಿಡ್ನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳ ಮೂಲಾಂಶಗಳು, ಅವುಗಳ ಪರಿಕಲ್ಪನೆಗಳನ್ನ ಅನುಕ್ರಮಣೀಯವಾಗಿ ಚರ್ಚಿಸಿ ಸಾಗೋಣ. ಮಕ್ಕಳೇ, ಇಲ್ಲಿ ಮೊದಲನೇ ಪದ ವ್ಯಾಖ್ಯೆ ಅಂತ ಇದೆ. ವ್ಯಾಖ್ಯೆ ಅಂತ ಹೇಳಿದಾಗ ಅದರ ಅರ್ಥ ಹೇಳ್ತೇವೆ ಅಂದ್ರೆ ರೇಖಾಗಣಿತದ ಪರಿಕಲ್ಪನೆಗಳನ್ನು ನಿಖರ ಮತ್ತು ಅರ್ಥಪೂರ್ಣ ಪದಗಳಿಂದ ವಿವರಿಸುವ ಹೇಳಿಕೆಯನ್ನು ವ್ಯಾಖ್ಯೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಈ ವ್ಯಾಖ್ಯೆ ಹೋಗೋಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ನೋಡೋಣ. ರೇಖಾಗಣಿತದಲ್ಲಿ ಯೂಕ್ಲಿಡ್ನ ರೇಖಾಗಣಿತದಲ್ಲಿ ಎಲಿಮೆಂಟ್ಸ್ ಎಂಬ ಪುಸ್ತಕದಲ್ಲಿ 23 ಅಧ್ಯಾಯಗಳನ್ನು ಒಳಗೊಂಡಂತಹ ಕೃತಿಯ ಸಂಪುಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಾಕಷ್ಟು ಕಲೆ ಹಾಕಿದ್ದಾರೆ. ಪ್ರತಿ ಅಧ್ಯಾಯವೂ ಕೂಡ ಒಂದೊಂದು ಕೃತಿ ಅಂತ ನಾವು ಭಾವಿಸಬಹುದಾಗುತ್ತೆ. ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಕೆಲವು ಮೂಲಾಂಶಗಳನ್ನು ಹೇಳ್ತೇವೆ. ಆ ಮೂಲಾಂಶಗಳು, ರೇಖಾಗಣಿತದ ಮೂಲಾಂಶಗಳು ಯಾವುವು ಅಂದ್ರೆ ಬಿಂದು, ರೇಖೆ, ಸಮತಲ ಅಂತ ಹೇಳ್ತಾರೆ. ಇವು ಮೂರು ಕೂಡ ರೇಖಾಗಣಿತದ ಮೂಲಾಂಶಗಳು. ಹಾಗೆ ಯೂಕ್ಲಿಡ್ನ ರೇಖಾಗಣಿತದಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗದ ಅಂಶಗಳು ಯಾವುವು ಅಂದ್ರೆ ಬಿಂದು, ರೇಖೆ, ಸಮತಲ. ಮಕ್ಕಳೇ, ಇಲ್ಲೊಂದು ಕಲ್ಪನೆ ಬರ್ತೇನೆ ನಾನು, ಇವ್ನ ಅಮೂರ್ತ ವಸ್ತುಗಳು ಅಂತ ಕೂಡ ಹೇಳ್ಬೋದಾಗ್ತದೆ. ಇಲ್ಲಿ ನೋಡಿ, ಬಿಂದು ಅಂತ ಹೇಳಿದಾಗ ಪರಿಗಣಿಸಿ ಚುಕ್ಕಿ ಅಂತ ಹೇಳ್ತಾರೆ. ಹಾಗೆ ಈ ಬಿಂದುವಿಗೆ ಆಕಾರ ಇದೆ, ಆದರೆ ಯಾವುದೇ ಆಯಾಮಗಳಿಲ್ಲ ಅಂತ ಹೇಳ್ತಾರೆ. ಆಯಾಮಗಳಂದ್ರೇನು? ಉದ್ದ, ಅಗಲ, ಎತ್ತರ ಅಥವಾ ಅವಯವಗಳು ಅಂತ ಕೂಡ ಹೇಳ್ತೀವಿ. ಹಾಗಾದ್ರೆ ಬಿಂದು ಅಂದ್ರೇನು? ಬಿಂದು ಏನಿದೆ? ಸ್ಥಾನ ಮಾತ್ರ ಇದೆ, ಆದರೆ ಏನಿಲ್ಲ? ಅವಯವಗಳಿಲ್ಲ. ಅಂದ್ರೆ ಯಾವುದೇ ಆಯಾಮಗಳಿಲ್ಲ, ಉದ್ದ, ಅಗಲ ಮತ್ತು ಎತ್ತರಗಳಿಲ್ಲ ಅಂತ ಹೇಳ್ತಾರೆ ಅಲ್ವಾ ಮಕ್ಕಳೇ? ಈಗ ಮುಂದುವರೆದ ಬಂದಾಗ ರೇಖೆ ಅಂತ ಹೇಳ್ತಾರೆ. ಬಿಂದುವಿಗೆ ಸ್ಥಾನ ಮಾತ್ರ ಇದೆ ಅಲ್ವಾ? ಈಗ ರೇಖೆ ಅಂದಾಗ ಈ ರೀತಿ ಗುರುತಿಸ್ತಾರೆ. ಇದು ಬಿಂದು ಪಿ, ಇದು ಕ್ಯೂ ಅಲ್ವಾ? ಈ ರೇಖೆ ಏನು ಆಯಾಮ ಇದೆ? ಉದ್ದ ಮಾತ್ರ ಇದೆ. ಹಾಗಾದ್ರೆ ರೇಖೆ ಎಷ್ಟು ಆಯಾಮಗಳನ್ನು ಒಳಗೊಂಡಿದೆ? ಒಂದು ಆಯಾಮವನ್ನು ಒಳಗೊಂಡಿದೆ. ಬಿಂದು ಇಲ್ಲ, ಯಾವುದೇ ಆಯಾಮಗಳನ್ನು ಒಳಗೊಂಡಿಲ್ಲ. 0 ಆಯಾಮ ಅಥವಾ ಶೂನ್ಯ ಆಯಾಮವನ್ನು ಹೊಂದಿದೆ ಅಂತ ಹೇಳ್ತೇವೆ. ಶೂನ್ಯ ಅಂದ್ರೆ ಉದ್ದನೂ ಇಲ್ಲ, ಅಗಲನೂ ಇಲ್ಲ, ಎತ್ತರನೂ ಇಲ್ಲ ಅಂತ ಹೇಳ್ತೇವೆ. ಈಗ ಸಮತಲ ಅಂತ ಹೇಳ್ತೇವೆ. ಸಮತಲ ಅಂತ ಹೇಳಿದಾಗ ಇದು ಒಂದು ಚೌಕದಲ್ಲಿ ಪರಿಗಣಿಸಿದ್ರೆ ಕಾಣ್ತಾ ಇದೆಯಾ? ಈ ಚೌಕದಲ್ಲಿ ಏನು ಅವಯವಗಳು ಒಳಗೊಂಡಿದೆ? ಉದ್ದ ಮತ್ತು ಅಗಲಗಳನ್ನ ಒಳಗೊಂಡಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ರೇಖೆ ಒಂದು ಆಯಾಮವನ್ನು ಒಳಗೊಂಡಿದೆ. ನಂತರ ಒಂದು ಚೌಕ ಅಥವಾ ಸಮತಲಾಕೃತಿ 2 ಆಯಾಮಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಘನಾಕೃತಿಗೆ ಬನ್ನಿ. ಹಾಗಾದ್ರೆ ಘನಾಕೃತಿ ಎಷ್ಟು ಆಯಾಮಗಳನ್ನು ಒಳಗೊಂಡಿದೆ? ಹೌದು, 3 ಆಯಾಮಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ನಾನು ಚೌಕ ಘನ ತಗೊಳ್ತೇನೆ. ಈ ಚೌಕ ಘನ ಅಂದಾಗ ಇದು ಒಂದು ಸಮತಲಾಕೃತಿ ಆಗುತ್ತೆ. ಈ ಸಮತಲಾಕೃತಿಯಲ್ಲಿ ಉದ್ದ ಮತ್ತು ಅಗಲ ಮಾತ್ರ ಇದೆ. ಹಾಗಿದ್ದಾಗ ಇನ್ನೊಂದು ಆಯಾಮ ಬೇಕು. ಆ ಆಯಾಮ ಯಾವುದು? ಎತ್ತರ. ಹಾಗಿದ್ದಾಗ ಇವುಗಳನ್ನು ಈ ರೀತಿ ನೀವು ಸೂಚಿಸಿದ್ರೆ ಕಾಣ್ತಾ ಇದೆಯಾ ಮಕ್ಕಳೇ? ಸೊ ಈಗ ಇಲ್ಲಿ 8 ಶೃಂಗಬಿಂದುಗಳು ಕಾಣ್ತೀರಿ ಘನಾಕೃತಿಯಲ್ಲಿ ಅಲ್ವಾ? ಈ 2 ಸಮಾಂತರ ಆಕೃತಿಗಳ ಅಂತಃ ಶೃಂಗಬಿಂದುಗಳನ್ನು ಸೇರಿಸಿ ಆ
ನೀವು ಘನಾಕೃತಿ ಅಂದಾಗ ಈ ಘನಾಕೃತಿಯಲ್ಲಿ 3 ಆಯಾಮಗಳನ್ನ ಹೊಂದಿರುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಒಳಗೊಂಡಿರುತ್ತದೆ ಅಲ್ವಾ ಮಕ್ಕಳೇ? ಅಲ್ವಾ? ಈಗ ಇದರ ಮುಂದುವರೆದ ಭಾಗ ಬಂದಾಗ ಇದನ್ನು ಆಧರಿಸಿ ಮುಂದುವರೆದ ಅಂಶಕ್ಕೆ ಹೋದಾಗ ಸ್ವಯಂ ಸಿದ್ಧಗಳು ಹೋಗ್ತವೆ. ಸ್ವಯಂ ಸಿದ್ಧಗಳಂದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದು ಅಲ್ಲಿ ಹೇಳಿಕೆ ಮಾತ್ರ ಇರುತ್ತೆ, ಚರ್ಚೆ ಇಲ್ಲ, ಸಾಧನೆ ಇಲ್ಲ. ಹಾಗಾದ್ರೆ ಹೇಳಿಕೆಗಳೆಲ್ಲವೂ ಕೂಡ ಮೂಲಭೂತ ಹೇಳಿಕೆಗಳೇ, ಸತ್ಯ ಸಂಗತಿಗಳೇ ಆಗಿರುತ್ತೆ. ಆದ್ರೆ ಅವುಗಳಿಗೆ ಸಾಧನೆಗಳಿರಲ್ಲ. ಅಂದ್ರೆ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಕೆಲವು ಮೂಲಭೂತವಾದ ಸತ್ಯ ಸಂಗತಿಗಳ ಹೇಳಿಕೆಗಳಿಂದ ಸ್ವಯಂ ಸಿದ್ಧಗಳು ಅಂತ ಕರೀತೇವೆ. ಹಾಗಾಗಿ ಸ್ವಯಂ ಸಿದ್ಧಗಳು ಎಲ್ಲ ವಿಭಾಗಕ್ಕೂ ಅನ್ವಯಿಸುತ್ತೆ? ಇಲ್ಲ. ಎಲ್ಲಿ ಮಾತ್ರ ಅನ್ವಯಿಸುತ್ತೆ? ಗಣಿತ ಶಾಖೆಗೆ ಮಾತ್ರ ಅನ್ವಯಿಸುತ್ತೆ. ಗಣಿತ ವಿಭಾಗಕ್ಕೆ ಮಾತ್ರ ಅನ್ವಯಿಸುತ್ತೆ. ಉದಾಹರಣೆಗೆ ಒಂದು ಅಂಶವನ್ನು ಹೇಳಿದ್ರೆ ಆರಂಭದಲ್ಲಿ ನಾವು ಕಾಣ್ತೀವಿ, ಸಮಾಂಶಗಳಿಗೆ ಸಮಾಂಶಗಳನ್ನು ಕೂಡಿದಾಗ ಸಮಾಂಶಗಳೇ ಬರುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಅಥವಾ ಒಂದೇ ಅಂಶಕ್ಕೆ ಸಮಾನ ಅಂಶಗಳನ್ನು ಸೇರಿಸಿದಾಗ ಒಂದಕ್ಕೊಂದು ಸಮನಾಗಿರ್ತವೆ ಅಂತ ಹೇಳ್ತೇವೆ. ಈ ರೀತಿಯ ಸ್ವಯಂ ಸಿದ್ಧಗಳ ಪಟ್ಟಿಗಳನ್ನು ಕಾಣ್ತವೆ ಮಕ್ಕಳೇ. ಹಾಗಿದ್ದಾಗ ನೀವು ಮತ್ತೊಮ್ಮೆ ಪುನರ್ಮನನ ಮಾಡುವಂಥ ಸಂಗತಿಯಲ್ಲಿ ಯೂಕ್ಲಿಡ್ನ ರೇಖಾಗಣಿತದಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗದ ಅಂಶಗಳು ಯಾವುವು? ಮೂಲಾಂಶಗಳು ಬಿಂದು, ರೇಖೆ, ಸಮತಲ. ಹಾಗಿದ್ದಾಗ ಬಿಂದುವಿಗೆ ಸ್ಥಾನ ಮಾತ್ರ ಇದೆ. ಹಾಗಾದ್ರೆ ಬಿಂದು ಅಂದ್ರೆ ಏನು? ಬಿಂದುವಿಗೆ ಯಾವುದೇ ಅವಯವಗಳನ್ನು ಹೊಂದಿರುವುದಿಲ್ಲ, ಸ್ಥಾನ ಮಾತ್ರ ಹೊಂದಿದೆ. ಹಾಗಾದ್ರೆ ಒಂದು ರೇಖೆಯು ಎಷ್ಟು ಆಯಾಮಗಳನ್ನು ಒಳಗೊಂಡಿದೆ? 1 ಆಯಾಮಗಳನ್ನು ಒಳಗೊಂಡಿದೆ. ಸಮತಲಾಕೃತಿ ಉದ್ದ ಮತ್ತು ಅಗಲ ಎಂಬ ಉದ್ದ ಮತ್ತು ಅಗಲಗಳೆಂಬ 2 ಆಯಾಮಗಳನ್ನು ಒಳಗೊಂಡಿದ್ದು, ಘನಾಕೃತಿಯು 3 ಆಯಾಮಗಳನ್ನು ಒಳಗೊಂಡಿದೆ. ಉದ್ದ, ಅಗಲ ಮತ್ತು ಎತ್ತರಗಳು ಅಂತ ಹೇಳ್ತಾರೆ. ಆಗ್ಬೋದು ಮಕ್ಕಳೇ? ಆದರೆ ಇಂತಹ ವ್ಯಾಖ್ಯೆ ಪದದಂತ ರೇಖಾಗಣಿತದ ಪರಿಕಲ್ಪನೆಗಳನ್ನು ನಿಖರ ಮತ್ತು ಅರ್ಥಪೂರ್ಣ ಪದಗಳಿಂದ ವಿವರಿಸುವ ಹೇಳಿಕೆಯನ್ನು ವ್ಯಾಖ್ಯೆ ಅಂತ ಹೇಳ್ತೇವೆ. ಇಲ್ಲಿ ಸ್ವಯಂ ಸಿದ್ಧಗಳಲ್ಲಿ ಬರುವಂತಹ ಹೇಳಿಕೆಗಳನ್ನು ವಿಶ್ಲೇಷಣೆ ಅಥವಾ ಉದಾಹರಣೆ ದೃಷ್ಟಾಂತೀಕರಿಸುವ ಮೂಲಕ ವ್ಯಾಖ್ಯೆಯ ಪದವನ್ನು ತಿಳಿಯಬಹುದು. ಹಾಗಾದ್ರೆ ಮಕ್ಕಳೇ, ಸ್ವಯಂ ಸಿದ್ಧ ಅಂದ್ರೆ ಏನು? ಆ ಪ್ರಮುಖ ಸ್ವಯಂ ಸಿದ್ಧಾಂತಗಳನ್ನ ತಿಳಿಯೋಣವೇ? ಮಕ್ಕಳೇ, ಈ ರೀತಿ ಇದೆ ನೋಡಿ. ಸಾಮಾನ್ಯವಾಗಿ ಸ್ವಯಂ ಸಿದ್ಧಾಂತ ಏನಂತಂದ್ರೆ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಕೆಲವು ಸತ್ಯ ಸಂಗತಿಗಳ ಮೂಲಭೂತ ಹೇಳಿಕೆಗಳನ್ನು ಸ್ವಯಂ ಸಿದ್ಧಗಳು ಎನ್ನುವುದು. ಇವುಗಳು ಗಣಿತ ವಿಷಯಕ್ಕೆ ಮಾತ್ರ ಅನ್ವಯಿಸುತ್ತದೆ ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಒಂದು ಉದಾಹರಣೆಯನ್ನು ಕೂಡ ನಾವು ನಿಮಗೆ ಸೂಚಿಸಿದ್ದೇವೆ. ಈ ರೀತಿ ಇದೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಾನು 3 ರೇಖಾಖಂಡಗಳನ್ನ ರಚಿಸ್ತೇನೆ. ಆ 3 ರೇಖಾಖಂಡಗಳು ಈ ರೀತಿ ಇದೆ ನೋಡಿ. ಮೊದಲನೇ ರೇಖಾಖಂಡ, ಎರಡನೇ ರೇಖಾಖಂಡ, ಇದು 3ನೇ ರೇಖಾಖಂಡ. ಆದರೆ ಆ 3 ರೇಖಾಖಂಡಗಳನ್ನು ರಚಿಸಿದಾಗ 3 ರೇಖಾಖಂಡಗಳು ನಿಮಗೆ ನಿಮಗೆ ಆಲೋಚನೆ ಬಂದಿದೆ. 3 ರೇಖಾಖಂಡಗಳು ಒಂದೇ ಅಳತೆಯನ್ನು ಹೊಂದಿವೆ. ಆದರೆ ಆ ಎಲ್ಲ ರೇಖಾಖಂಡಗಳಿಗೆ ಹೆಸರುಗಳನ್ನು ಸೂಚಿಸಬೇಕಲ್ವಾ? ನೀವು ಅಳತೆ ಪಟ್ಟಿ ಸಹಾಯದಿಂದ ಇವುಗಳನ್ನ ಅಳತೆ ಮಾಡಿಸಿ ಬರ್ತೇವೆ ನೋಡಿ. ಕಾಣ್ತೀಯ ಮಕ್ಕಳೇ? ಇಲ್ಲಿರುವಂತಹ 3 ರೇಖಾಖಂಡಗಳು ಕೂಡ ಒಂದೊಂದು ಅಂಶಗಳಿಂದ ಪರಿಗಣಿಸಿದಾಗ ಅಳತೆ ಪಟ್ಟಿ ಸಹಾಯದಿಂದ ಎಬಿ ಮತ್ತು ಸಿಡಿ ರೇಖಾಖಂಡವನ್ನ ಅಳತೆ ಮಾಡಿ ಬಹುತೇಕ ಇದರ ಅಳತೆ 5 ಸೆಂಟಿಮೀಟರ್ ಇದೆ. 3 ರೇಖಾಖಂಡಗಳ ಅಳತೆಗಳು ಸಹ
5 ಸೆಂಟಿಮೀಟರ್ ಇದೆ. ಈಗ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೇನೆ, ಅಳತೆ ಮಾಡಿದಾಗ ನನ್ನ ಪ್ರಶ್ನೆ AB ಮತ್ತು CD ನೀವು ಅಳತೆ ಮಾಡಿದಾಗ ಅದರ ಅಳತೆ ಎಷ್ಟಿದೆ? AB = 5 ಸೆಂಟಿಮೀಟರ್ ಇದೆ. ಅದೇ ತರ CD ಕೂಡ 5 ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಕಳೇ? ಇದನ್ನು ಒಂದು ಅಂತ ಪರಿಗಣಿಸೋಣ ಅಲ್ವಾ? AB ಒಂದು ಅಂಶ, CD ಮತ್ತೊಂದು ಅಂಶ. ಈ ಎರಡು ಅಂಶಗಳನ್ನು ಹೋಲಿಕೆ ಮಾಡಿದ್ರೆ ಅಳತೆ ಮಾನದಂಡದಲ್ಲಿ ಒಂದೇ ಆಗಿದೆ. ಪುನಃ ನಾನೇನ್ ಮಾಡ್ತಾನೆ, ಇಲ್ಲಿ ನೋಡಿ ಮಕ್ಕಳೇ, 2 ಮತ್ತು 3 ಅಳತೆ ಮಾಡಿದಾಗ ಅವುಗಳ ಅಳತೆಗಳು ಕೂಡ ಸಮನಾಗಿವೆ. ದಟ್ ಈಸ್ CD = PQ = 5 ಸೆಂಟಿಮೀಟರ್. ಸೊ ಇವೆರಡನ್ನು ನೀವು ಹೋಲಿಕೆ ಮಾಡಿದಾಗ 1 ಮತ್ತು 2ರಿಂದ ಇಲ್ಲಿ ನೋಡಿ ಮಕ್ಕಳೇ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳ್ತೀವಿ. ಇಲ್ಲಿ 2 ಅಂಶ, 2 ಬದಿಗಳು 3 ರೇಖಾಖಂಡ ಹೋಲಿಸಿದಾಗ 2 ಅಂಶಗಳಲ್ಲಿ CD ರೇಖಾಖಂಡ ಆದಾಗ AB = PQ ಆಗುತ್ತೆ. ಅಂದ್ರೆ ಮೊದಲನೇ ರೇಖಾಖಂಡದ ಅಳತೆಯು ಮೂರನೇ ರೇಖಾಖಂಡದ ಅಳತೆಗೆ ಸಮನಾಗಿರುತ್ತದೆ ಅಂತ ಹೇಳ್ತಾರೆ. ತಿಳಿತಾ ಮಕ್ಕಳೇ? ಈ ರೀತಿ ಕೂಡ ಹೇಳ್ತಾರೆ. ಈಗ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಲಂಬಕೋನಗಳ ಪರಿಚಯ ನಿಮ್ಗೆಲ್ಲರೂ ಕೂಡ ಇದೆ ಅಲ್ವಾ? ಹಾಗಿದ್ದಾಗ ಪ್ರತಿಯೊಂದು ಕೂಡ 3 ಲಂಬಕೋನಗಳನ್ನು ರಚಿಸಿ ಅಲ್ವಾ? ಹೇಗೆ ರಚಿಸ್ತೀರಿ? ಸಾಮಾನ್ಯ ಲಂಬಕೋನಗಳನ್ನು ನಿಮಗೆ ಗೊತ್ತಿದೆ ಅಲ್ವಾ? ಏನ್ ಹೇಳ್ತೀವಿ? ಪ್ರತಿ ಕೋನವು ಕೂಡ 90 ಡಿಗ್ರಿಗೆ ಸಮನಾಗಿರ್ಬೇಕು ಅಂತ ಹೇಳ್ತೀವಲ್ವಾ? 3 ರೇಖಾಖಂಡದಲ್ಲೂ ಸಹಿತ 90 ಡಿಗ್ರಿ ಕೋನಗಳನ್ನ ಗುರುತು ಮಾಡಿ. ಹಾಗೆ ಮಕ್ಕಳೇ ಈ ರೀತಿ ಗುರುತಿಸ್ತೀರಿ ಅಲ್ವಾ? ಸೊ ಇಲ್ಲೂ ಕೂಡ ನೀವು ಗುರುತಿಸಿರುವಂತಹ 90 ಡಿಗ್ರಿ ಕೋನದ ಶೃಂಗ ಬಿಂದುವನ್ನ ಪಾದರೇಖೆಯ ಶೃಂಗ ಬಿಂದುಗಳಿಗೆ ಸೇರಿಸಿದ್ರಿ ಅಲ್ವಾ? ನೀವು ಸ್ಪಷ್ಟವಾಗಿ ಕಾಣ್ತಾ ಇದೆ, ಸ್ಪಷ್ಟವಾಗಿ ಏನಂತ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿದ್ರೆ ಹೇಳ್ತೀರಿ ಇವು 90 ಡಿಗ್ರಿ ಲಂಬಕೋನವನ್ನು ಮಾಡಿದೆ. ನೀವು ಈ 3 ಚಿತ್ರಗಳನ್ನು ಗಮನಿಸಿದಾಗ ಹೇಗೆ ಅಳತೆ ಮಾನದಂಡಗಳನ್ನು ರೇಖಾಖಂಡಗಳನ್ನು ಹೋಲಿಕೆ ಮಾಡಿದ್ರು ಅದೇ ತರ ಈ 3 ಕೋನಗಳನ್ನು ಹೋಲಿಕೆ ಮಾಡಿ. ಈಗ ನೋಡಿ, ಮೊದಲನೇ ಚಿತ್ರದಲ್ಲಿ ಇದು ಚಿತ್ರ 1 ಅಂತ ಹೇಳ್ತಾರೆ, ಇದು 2, ಇದು 3. ಹೀಗಿದ್ದಾಗ ಕೋನ ನೋಡಿ PAB = ಕೋನ ಕೋನ QCD ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಅಂತ ಮಾಡಿದೆ. ಹಾಗಿದ್ದಾಗ ಇದನ್ನ 1 ಅಂತ ಸೂಚಿಸಿ. ಹಾಗಾದ್ರೆ 2 ಮತ್ತು 3 ಹೋಲಿಕೆ ಮಾಡಿ. ದಟ್ ಈಸ್ ಕೋನ QCD = ಕೋನ REF = 90 ಡಿಗ್ರಿ. ಇದನ್ನು 2 ಅಂತ ಸೂಚಿಸಿ ಅಲ್ವಾ ಮಕ್ಕಳೇ? ಸೊ ನೀವು 2 ಹೋಲಿಕೆ ಮಾಡಿದಾಗ 1 ಮತ್ತು 2ರಿಂದ 1 ಮತ್ತು 2ರಿಂದ ಹೋಲಿಕೆ ಮಾಡಿದಾಗ ಏನ್ ಬರ್ತದೆ ಸಂಗತಿ? ಇಲ್ಲಿ ಸ್ವಯಂ ಸಿದ್ಧ 1 ಹೋಲಿಕೆ ಮಾಡಿದಾಗ QCD ಕೋನ ಕ್ಯಾನ್ಸಲ್ ಆಗುತ್ತೆ. ಯಾಕೆ? ಸ್ವಯಂ ಸಿದ್ಧ ಇರುತ್ತೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತದೆ. ಹಾಗಿದ್ದಾಗ ಕೋನ PAB = ಕೋನ REF. ಹಾಗಾದ್ರೆ ಆ 2 ಕೋನಗಳು ಎಷ್ಟಾಯ್ತು? 90 ಡಿಗ್ರಿ ನಿರೂಪಿಸ್ತಾರೆ. ಹಾಗಿದ್ದಾಗ ಇದೇ ಸಂಗತಿ ಆಧರಿಸಿ ಸ್ವಯಂ ಸಿದ್ಧ 2 ಹೇಗೆ ನಾವು ನಿರೂಪಿಸಬಹುದು ಅಂತ ನೋಡೋಣವಾ ಮಕ್ಕಳೇ? ಸ್ವಯಂ ಸಿದ್ಧ 2 ಈ ರೀತಿ ಹೇಳ್ತದೆ ನೋಡಿ. ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಅವುಗಳ ಮೊತ್ತಗಳು ಸಮವಾಗಿರುತ್ತವೆ ಅಂತ ಹೇಳ್ತೇವೆ. ಆ ತರ ತೋರಿಸಿದಂತಹ ಆ ನಿರೂಪಿಸುವಂತಹ ಒಂದು ಉದಾಹರಣೆಯನ್ನು ನಾವು ಪರಿಗಣಿಸೋಣ ಮಕ್ಕಳೇ. 2 ರೇಖಾಖಂಡಗಳನ್ನ ನೀವು ರಚಿಸಿಕೊಳ್ಳಿ. ಆದರೆ ಅಳತೆಗಳು ಏಕಮಾನಗಳಾಗಿರಬೇಕು ಹೊತ್ತು ಕೂಡ ಅವು ಇಂತಿಷ್ಟೇ ಇರಬೇಕು ಅಂತೇಳಿ ಇಲ್ಲ. ಆಗ್ಬೋದಾ? ಇದು ಒಂದು ರೇಖಾಖಂಡ, ನೋಡಿ ಇದು ಮತ್ತೊಂದು ರೇಖಾಖಂಡ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಈ 2 ರೇಖಾಖಂಡಗಳನ್ನು ಹೇಳಿದಾಗ ಇದು A B, ಇದು C D, ಇವುಗಳ ಮಧ್ಯ ಬಿಂದು E ಮತ್ತು F. ಮಧ್ಯ ಬಿಂದು ಅಂತ ಹೇಳಿಲ್ಲ, ಆ ರೇಖೆಯ ಮೇಲೆ ಇರುವ ರೇಖಾಗತ ಬಿಂದು.
ಹಾಗಿದ್ದಾಗ ಮಕ್ಕಳ ಎ ಬಿ ಅಳತೆ 4 ಸೆಂಟಿಮೀಟರ್ ಇದೆ, ಇ ಬಿ ಅಳತೆ 3 ಸೆಂಟಿಮೀಟರ್. ಸಿ ಎಫ್ ಅಳತೆನೂ ಕೂಡ ಇದು ಕೂಡ 4 ಸೆಂಟಿಮೀಟರ್ ಇದೆ, ಇದು ಕೂಡ 3 ಸೆಂಟಿಮೀಟರ್ ಇದೆ. ಆಗ್ಬೋದಾ? ಹಾಗಿದ್ದಾಗ ನೀವು ಗಮನಿಸ್ಬೋದು ಮಕ್ಕಳ, ಇಲ್ಲಿ ಎ ಇ ಈಕ್ವಲ್ಸ್ ಸಿ ಎಫ್ ಇದೆ, ಇ ಬಿ ಈಕ್ವಲ್ಸ್ ಎಫ್ ಡಿ ಇದೆ ಅಲ್ವಾ? ಅಂದ್ರೆ ಈ ಎ ಇ ಮತ್ತು ಇ ಬಿ, ಸಿ ಎಫ್ ಮತ್ತು ಎಫ್ ಡಿ, ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳ ನಡುವೆ ಇವೆ ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಈಗ ನೋಡಿ ಎ ಬಿ ಈಕ್ವಲ್ಸ್ ಎ ಇ ಈಕ್ವಲ್ಸ್ ಸಿ ಎಫ್ ಈಕ್ವಲ್ಸ್ 4 ಸೆಂಟಿಮೀಟರ್. ಅದೇ ತರನಾಗಿ ನೋಡಿ ಇನ್ನೊಂದೇನು ಹೇಳ್ಬೋದು, ಇ ಬಿ ಈಕ್ವಲ್ಸ್ ಎಫ್ ಡಿ ವಿಚ್ ಈಕ್ವಲ್ಸ್ 3 ಸೆಂಟಿಮೀಟರ್ ಅಲ್ವಾ ಮಕ್ಕಳೇ? ಈಗ ನಾವು ಏನ್ ಮಾಡ್ಬೋದು ಅಂದ್ರೆ, ಎ ಬಿ ಯ ಮೇಲಿರೋ ಒಂದು ರೇಖೆಯ ಮೇಲಿರೋ ಬಿಂದು ಈ ಎ ಬಿ ಯನ್ನು 2 ಭಾಗಗಳಾಗಿ ವಿಭಾಗಿಸುತ್ತೆ. ದಟ್ ಈಸ್ ಎ ಇ ಪ್ಲಸ್ ಇ ಬಿ ಈಕ್ವಲ್ಸ್, ಅದರ ಅಳತೆ 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇದೆ, ಅದರ ಒಟ್ಟು ಮೊತ್ತ 7 ಸೆಂಟಿಮೀಟರ್ ಬರುತ್ತೆ. ಹಾಗಾದ್ರೆ 7 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ರೇಖಾಖಂಡ ಯಾವುದು? ಎ ಬಿ. ಇದನ್ನು ಒಂದು ಸೃಷ್ಟಿಸೋಣ. ಅದೇ ತರ ಎರಡನೇ ರೇಖಾಖಂಡ ನೋಡಿ, ಸಿ ಡಿ ರೇಖಾಖಂಡದ ಮೇಲೆ ಒಂದು ಬಿಂದು ಎಫ್ ಸಿ ಡಿ ಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತೆ. ದಟ್ ಇಸ್ ಸಿ ಡಿ ಮತ್ತು ಎಫ್ ಡಿ ಅಂತ ಹೇಳ್ತೇವೆ. ಅವುಗಳ ಅಳತೆಗಳು ಕೂಡ 4 ಮತ್ತು 3 ಸೆಂಟಿಮೀಟರ್ ಹೊಂದಿದ್ದು ಅವುಗಳ ಮೊತ್ತ 7 ಸೆಂಟಿಮೀಟರ್ ಅಲ್ವಾ? ಸೊ ಇದೇ ರೀತಿಗೆ 1 ಮತ್ತು 2 ಹೋಲಿಕೆ ಮಾಡಿದಾಗ ಎ ಬಿ ಈಕ್ವಲ್ಸ್ ಸಿ ಡಿ ಅಂತ ಕೂಡ ಹೇಳ್ತೇವೆ ಅಲ್ವಾ? ಅಂದ್ರೆ ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳು ಕೂಡಿಸಿದಾಗ ಬರುವಂತಹ ಮೊತ್ತ ಸಮನಾಗಿರುತ್ತದೆ ಅಂತ ಕೂಡ ಹೇಳ್ತೇವೆ. ಈಗ ಬೇಕಾದ್ರೆ 2 ಕೋನಗಳನ್ನು ಗುರುತಿಸಿದ್ರು ಸಹಿತ ನಾನು ಹೇಳಬಹುದು. ಉದಾಹರಣೆಗೆ ಏನ್ ಹೇಳ್ಬೋದು ಅಂದ್ರೆ, ಇಲ್ಲಿ 2 ಕೋನಗಳ ರಚನೆ ಮಾಡ್ತಾನೆ. ಆ 2 ಕೋನಗಳಲ್ಲಿ ಸಾಮಾನ್ಯ ಪಾರ್ಶ್ವಭಾವವನ್ನು ಕೂಡ ನೀವು ಕಾಣ್ತೀರಿ. ಸೇ ಫಾರ್ ಎಕ್ಸಾಂಪಲ್, ನಾನು ಆರಂಭದಲ್ಲಿ ಹೇಳಿದಂತ ಒಂದು ಲಂಬಕೋನವನ್ನು ನಾನು ಹೇಳ್ತೇನೆ. ಆ ಲಂಬಕೋನ 90 ಡಿಗ್ರಿ ಮಾಡಿದೆ. ಆ ಲಂಬಕೋನವನ್ನು ಉಂಟು ಮಾಡಿರುವ ರೇಖೆಗಳ ನಡುವೆ ಒಂದು ಸಮಾನ ಕಿರಣವನ್ನು ಕೂಡ ರಚಿಸುತ್ತೇವೆ. ಆಗ್ಬೋದ ಮಕ್ಕಳೇ? ಆ ರೇಖೆ ಈ ರೀತಿ ಇದೆ, ಅದನ್ನು ನಾವು ಈ ರೀತಿ ಬಿಡಿಸ್ತೇನೆ, ಎ ಬಿ ಸಿ ಡಿ ಅಂತ ಹೇಳ್ತೇನೆ. ಆಗ್ಬೋದಾ? ಅದೇ ತರನಾಗಿ ನೀವು ನೋಡಿ, ಇದನ್ನ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತೇನೆ. ಆಗ್ಬೋದಾ? ನೀವು ನೋಡಿ, ಎ ಬಿ ಸಿ ಕೋನ 2 ಪಾರ್ಶ್ವ ಕೋನಗಳು ಉಂಟು ಮಾಡಿದೆ. ಅದು ಕೋನ ಎ ಬಿ ಡಿ ಕೋನ, ಇನ್ನೊಂದು ಡಿ ಬಿ ಸಿ ಕೋನ ಅಂತ ಹೇಳ್ತೇವೆ. ಹಾಗಿದ್ದಾಗ ಇದು 50 ಡಿಗ್ರಿಯನ್ನು ಒಳಗೊಂಡಿದೆ, ಈ ಕೋನ 40 ಡಿಗ್ರಿ ಇದೆ. ಅಂದ್ರೆ 2 ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ? 90 ಡಿಗ್ರಿಗೆ ಸಮನಾಗಿರುತ್ತೆ ಅಲ್ವಾ ಮಕ್ಕಳೇ? ಅಂದ್ರೆ ಅದಕ್ಕೆ ನಾವು ಏನು ದೃಷ್ಟಿಯಾಗಿಸಬೇಕಾದ್ರೆ ಈಗ ನಾವು ಹೇಳ್ಬೋದು, ಕೋನ ಎ ಬಿ ಸಿ ಈಕ್ವಲ್ಸ್ ಕೋನ ಪಿ ಕ್ಯೂ ಆರ್ ವಿಚ್ ಈಕ್ವಲ್ಸ್ 90 ಡಿಗ್ರಿ ಅಂತ ಹೇಳ್ತೇವೆ. ಹಾಗೆ ಈಗ ನೋಡಿ, ಕೋನ ಎ ಬಿ ಡಿ ಪ್ಲಸ್ ಕೋನ ಇನ್ನೊಂದು ಯಾವುದು? ಕೋನ ಡಿ ಬಿ ಸಿ ಅಲ್ವಾ ಮಕ್ಕಳೇ? ಈ 2 ಕೋನಗಳು ನಿಮಗೆ ಗೊತ್ತಿದೆ. ಹಾಗಾದ್ರೆ ಎ ಬಿ ಡಿ ಕೋನ 50 ಡಿಗ್ರಿ ಇದೆ, ಇದು 40 ಡಿಗ್ರಿ ಇದೆ, ವಿಚ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾದ್ರೆ ಈ 90 ಡಿಗ್ರಿ ಉಂಟು ಮಾಡಿರೋ ಕೋನ ಯಾವುದು? ದಟ್ ಈಸ್ ಕೋನ ಎ ಬಿ ಸಿ ಅಲ್ವಾ ಮಕ್ಕಳೇ? ಇದನ್ನು ಒಂದಂತ ಪರಿಗಣಿಸ್ತಾರೆ. ಅದೇ ತರ ಎರಡನೇ ಸೂತ್ರವನ್ನು ನೋಡಿ, ಕೋನ ಪಿ ಕ್ಯೂ ಆರ್ 2 ಕೋನಗಳನ್ನು ಉಂಟು ಮಾಡಿದೆ, 2 ಪಾರ್ಶ್ವ ಕೋನಗಳು. ಹಾಗಾದ್ರೆ ಆ ಪಾರ್ಶ್ವ ಕೋನಗಳು ಯಾವುವು? ಕೋನ ಪಿ ಕ್ಯೂ ಎಸ್ ಮತ್ತೊಂದು ಕೋನ ಎಸ್ ಕ್ಯೂ ಆರ್. ಹಾಗಾದ್ರೆ ಈ ಉಭಯ ಕಿರಣ ಸಾಮಾನ್ಯ ಪಾರ್ಶ್ವಭಾವ ಯಾವುದು? ಉಭಯ ಕಿರಣಗಳು ಉಂಟಾಗಿರುವ ಸಾಮಾನ್ಯ ಪಾರ್ಶ್ವಭಾವ ಕ್ಯೂ ಎಸ್ ಅಂತೀವಿ. ಹಾಗಾದ್ರೆ ಉಭಯ ಸಾಮಾನ್ಯ ಶೃಂಗಬಿಂದು, 2 ಕಿರಣಗಳ ಸಂಯೋಜಿಸಿರುವ ಶೃಂಗಬಿಂದು ಕ್ಯೂ ಅಂತ ಹೇಳ್ತೇವೆ. ಹಾಗಿದ್ದಾಗ ಅಲ್ಲಿ ಉಂಟಾಗಿರುವ ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಎಸ್ ಕ್ಯೂ ಆರ್ ವಿಚ್ ಇಸ್ ಈಕ್ವಲ್ ಟು, ಇದು 50 ಡಿಗ್ರಿ, ಇದು 40 ಡಿಗ್ರಿ. ಎರಡರ ಮೊತ್ತ 90 ಡಿಗ್ರಿ ಆಗುತ್ತೆ. ಹಾಗಾದ್ರೆ 90 ಡಿಗ್ರಿ ಮಾಡಿರುವ ಕೋನ ಪಿ ಕ್ಯೂ ಆರ್.
ಮತ್ತೆ ಪ್ರಾಯೋಗಿಕವಾಗಿ ಹೋಲಿಕೆ ಮಾಡ್ತಿದ್ರೆ ಹೋಲಿಕೆ ಮಾಡಿದಾಗ ಕೋನ ಎ ಬಿ ಸಿ ಈಕ್ವಲ್ಸ್ ಕೋನ ಪಿ ಕ್ಯೂ ಆರ್ ಅನ್ನೋದನ್ನ ಇದರ ಎರಡನೇ ಸಿದ್ಧಾಂತ ಅಂತ ಹೇಳ್ತೀವಿ. ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರ್ತವೆ ಅಂತ ಹೇಳ್ತಾರೆ. ಇವತ್ತಿನ ಅವಧಿಯಲ್ಲಿ ಕೆಲವು ಮೂಲ ಅಂಶಗಳು, ಪ್ರಾಚೀನ ರೇಖಾಗಣಿತದ ಉಗಮ, ನಂತರ ಎರಡು ಸಿದ್ಧಾಂತಗಳನ್ನು ನೀವು ತಿಳಿದುಕೊಂಡ್ರಿ. ಹಾಗೆ ಮಕ್ಕಳೇ ಗೃಹ ಕೆಲಸದಲ್ಲಿ ಒಂದು ಪ್ರಶ್ನೆ ತಗೊಳ್ತೀರಾ? ತಗೊಳ್ಳಿ. ಯೂಕ್ಲಿಡ್ನ ರೇಖಾಗಣಿತದಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗದ ಅಂಶಗಳು ಯಾವುವು? ಆಯ್ತಾ? ಹಾಗೆ ಎಲಿಮೆಂಟ್ಸ್ ಎಂಬ ಕೃತಿ ಸಂಪುಟವನ್ನು ರಚಿಸಿದ ಗಣಿತ ತಜ್ಞ ಯಾರು? ರೇಖಾಗಣಿತದ ಜನಕ ಯಾರು? ಕೊನೆಯ ಪ್ರಶ್ನೆ, ಸ್ವಯಂ ಸಿದ್ಧಗಳು ಎಂದರೇನು? ಉದಾಹರಣೆ ಕೊಡಿ. ಇಷ್ಟು ಪ್ರಶ್ನೆಗಳಿಗೆ ನಿಖರವಾಗಿ ನಿರ್ದಿಷ್ಟ ಉತ್ತರಗಳೊಂದಿಗೆ ಗೃಹ ಕೆಲಸದಲ್ಲಿ ಪ್ರಯತ್ನ ಮಾಡ್ತಿರಲ್ವಾ?